ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಕಚ್ಚಿತ್ ಕುರಾಣಾಂ ಪರಮ ಸುಹೃನ್ನೋ ಬಾಮಸ್ಸ ಆಸ್ತೆ ಸುಖಮಂಗ ಶೌರಿಹಿ ಯೋ ವೈ ಸ್ವಸೃಣಾಂ ಪಿತೃವದ್ದದಾತಿ ವರಾನ್ ವದಾನ್ಯೋ ವರತರ್ಪಣೇನ. ಅನುವಾದ: ಕುರುಗಳ ಪರಮ ಮಿತ್ರನಾದ ನಮ್ಮ ಭಾವ ವಸುದೇವನು ಚೆನ್ನಾಗಿರುವನೇ. ಅವನು ಬಲು ಉದಾರಿಯೂ ತನ್ನ ಸೋದರಿಯರಿಗೆ ಪಿತೃ ಸಮಾನನು ಮತ್ತು ತನ್ನ ಪತ್ನಿಯರಿಗೆ ಸದಾ ಸಂತೋಷದಾಯಕನು. ಶ್ಲೋಕ 28. ಕಚ್ಚಿತ್ ವರೂಥಾದಿ ಪತಿರ್ಯದೂನಾಂ ಪ್ರದ್ಯುಮ್ನ ಆಸ್ತೆ ಸುಖಮಂಗ ವೀರಃ ಯಂ ರುಕ್ಮಿಣೀ ಭಗವತೋಭಿಲೇಭೆ ಆರಾಧ್ಯ ವಿಪ್ರಾನ್ ಸ್ಮರಮಾದಿ ಸರ್ಗೆ. ಅನುವಾದ: ಎಲೈ ಉದ್ದವನೇ, ಪೂರ್ವ ಜನ್ಮದಲ್ಲಿ ಮನ್ಮಥನಾಗಿದ್ದ ಯಾದವರ ಪ್ರಧಾನ ದಂಡನಾಯಕನಾದ ಪ್ರದ್ಯುಮ್ನನು ಹೇಗಿದ್ದಾನೆ ದಯವಿಟ್ಟು ತಿಳಿಸು. ರುಕ್ಮಿಣಿಯು ಬ್ರಾಹ್ಮಣರನ್ನು ಸಂತೃಪ್ತರನ್ನಾಗಿ ಮಾಡಿ ಅವರ ಅನುಗ್ರಹಾನುಸಾರ ಭಗವಾನ್ ಶ್ರೀಕೃಷ್ಣನಿಂದ ಪ್ರದ್ಯುಮ್ನನನ್ನು ಪುತ್ರನನ್ನಾಗಿ ಪಡೆದಳು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಶ್ರೀಕೃಷ್ಣನ ನಿರಂತರ ಸೇವಕನಾಗಿರುವಂಥವನು, ಸಹಚರ ಅಂತ ಹೇಳ್ತಾರಲ್ಲ ಅಂಥವನು, ಮತ್ತು ಬೃಹಸ್ಪತಿಗಳ ಮಹಾನ್ ಶಿಷ್ಯ, ಮಗ ಅಂತಾನೆ ಅಂದ್ಕೊಳ್ತಾರೆ. ಅವನನ್ನು ಆಲಿಂಗನೆ ಮಾಡಿಕೊಳ್ತಾನೆ ಮತ್ತು ಕೃಷ್ಣನ ಕುಟುಂಬದ ಸಮಾಚಾರವನ್ನು ಕೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಅವನು ಬ್ರಹ್ಮ ಕೇಳ್ಕೊಂಡಲ್ಲ, ಅವನ ಕೋರಿಕೆಯಂತೆ ಅವತಾರವನ್ನು ತಗೊಂಡು ಪ್ರತಿಯೊಬ್ಬರಿಗೂ ಉದ್ಧಾರ ಮಾಡುವುದರ ಮೂಲಕ ಜಗತ್ತಿನ ಅಭ್ಯುದಯವನ್ನು ಹೆಚ್ಚು ಮಾಡ್ತಾನಲ್ಲ ಅಂಥ ದೇವೋತ್ತಮ ಪರಮಪುರುಷರು ಹೇಗಿದ್ದಾರೆ, ಶೂರಸೇನನ ಮನೆಯಲ್ಲಿ ಕುಶಲವಾಗಿದ್ದಾರಾ ಅಂತಂದ್ಬಿಟ್ಟು ಪ್ರಶ್ನೆಯನ್ನು ಕೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಅವನು ಕೇಳ್ತಾ ಇದ್ದಾನೆ, ದಯವಿಟ್ಟು ಹೇಳು, ಕುರುಗಳ ಪರಮ ಮಿತ್ರನಾದ ನಮ್ಮ ಭಾವ ವಸುದೇವ ಚೆನ್ನಾಗಿದ್ದಾನಾ ಅಂತಂದ್ಬಿಟ್ಟು ವಸುದೇವನ ಬಗ್ಗೆ ಕೇಳ್ತಾ ಇದ್ದಾರೆ. ಮತ್ತು ಅವನ ಗುಣಗಳನ್ನು ಹೇಳ್ತಾ ಇದ್ದಾನೆ. ಅವನು ಬಹಳ ಉದಾರಿ, ತನ್ನ ಸೋದರಿಯರು ಅಂದರೆ ಅಕ್ಕ ತಂಗಿಯರಿದ್ದಾರಲ್ಲ ಅವರಿಗೆ ಪಿತೃ ಸಮಾನ ಅಂದರೆ ತಂದೆಯ ಹಾಗೆ ನೋಡ್ಕೊಳ್ತಾನೆ, ಮತ್ತು ತನ್ನ ಪತ್ನಿಯರಿಗೆ ಸದಾ ಸಂತೋಷವನ್ನು ಕೊಡುವಂಥವನು ಅಂತ ತಿಳ್ಕೊಂಡ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಭಗವಾನ್ ಶ್ರೀಕೃಷ್ಣನ ತಂದೆ ವಸುದೇವನಿಗೆ 16 ಮಂದಿ ಪತ್ನಿಯರು. ಅವರ ಪೈಕಿ ಬಲದೇವನ ತಾಯಿಯಾದ ಪೌರವಿ ಅಥವಾ ರೋಹಿಣಿ ಎಂಬುವಳು ವಿದುರನ ಸಹೋದರಿ. ಹೀಗೆ ವಸುದೇವನು ವಿದುರನ ಸಹೋದರಿಯ ಪತಿ ಎಂದೇ ಅವರು ಭಾವ ಮತ್ತು ಭಾವಮೈದುನರು. ಇಲ್ಲಿ ಭಗವಂತ ಶ್ರೀಕೃಷ್ಣ ಇದ್ದಾನಲ್ಲ, ಅವನ ತಂದೆ ಹೆಸರು ವಸುದೇವ. ಅವನಿಗೆ 16 ಜನ ಪತ್ನಿಯರು ಇರ್ತಾರೆ. ಅವರಲ್ಲಿ ಬಲದೇವನ ತಾಯಿಯವ್ರ ಹೆಸರು ರೋಹಿಣಿ ಅಂತಂದ್ಬಿಟ್ಟು, ಇನ್ನೊಂದು ಹೆಸರು ಪೌರವಿ ಅಂತಂದ್ಬಿಟ್ಟು, ಅವಳು ವಿದುರನ ತಂಗಿ. ಸೊ ಈ ರೀತಿ ನೋಡಿದಾಗ ವಸುದೇವ ವಿದುರನ ಸಹೋದರಿಯ ಪತಿ ಅಂದರೆ ವಿದುರನ ತಂಗಿ ಅಥವಾ ಅಕ್ಕ ಇರ್ಬೋದು. ಅವಳ ಗಂಡ ಅಂತಂದಮೇಲೆ ಭಾವ ಮತ್ತು ಭಾವಮೈದುನರಾದರು ಇವರಿಬ್ಬರು. ವಸುದೇವನ ಸಹೋದರಿ ಕುಂತಿಯು ವಿದುರನ ಅಣ್ಣನಾದ ಪಾಂಡುವಿನ ಪತ್ನಿಯಾಗಿದ್ದು, ಈ ಅರ್ಥದಲ್ಲೂ ವಸುದೇವ ವಿದುರನ ಭಾವ. ಕುಂತಿ ವಸುದೇವನಿಗಿಂತ ಚಿಕ್ಕವಳು. ತಂಗಿಯರನ್ನು ಪುತ್ರಿಯರಂತೆ ನೋಡಿಕೊಳ್ಳಬೇಕಾದ್ದು ಹಿರಿಯಣ್ಣನ ಕರ್ತವ್ಯ. ನೋಡಿ, ಈಗ ವಿದುರನಿಗೆ ಏನು ನೆಂಟಸ್ತಿಗೆ ಆಗಬೇಕು ಅಂತ ಹೇಳಿದ್ರು. ಏನು ಅಂತಂದರೆ, ವಿದುರನ ತಂಗಿ ಇದ್ದಾಳಲ್ಲ ಅವಳು ಬಲದೇವನ ತಾಯಿ ಆಗಬೇಕು, ಅಂದರೆ ವಸುದೇವನ ಹೆಂಡತಿ ಅವಳು. ಆಮೇಲೆ ಇನ್ನೊಂದೇನು ಅಂತಂದರೆ, ವಸುದೇವನ ತಂಗಿ ಯಾರು? ಕುಂತಿ. ಅವಳು ವಿದುರನ ಅಣ್ಣ ಯಾರು? ಪಾಂಡು ಮಹಾರಾಜ. ಅವಳಿಗೆ ಹೆಂಡತಿಯಾಗಿದ್ದು, ಆ ಅರ್ಥದಲ್ಲೂ ಕೂಡ ವಸುದೇವ ವಿದುರನ ಭಾವ ಅಂತ ಅನ್ನಿಸ್ಕೊಳ್ತಾನೆ. ಕುಂತಿ ವಸುದೇವನಿಗಿಂತ ಚಿಕ್ಕವಳು. ತಂಗಿಯರನ್ನು ಹೇಗೆ ನೋಡ್ಕೋಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಅಂದರೆ, ಮಗಳ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆ ರೀತಿ ನೋಡ್ಕೋಬೇಕಾಗಿರೋದು ಹಿರಿಯಣ್ಣನ ಕರ್ತವ್ಯ. ಯಾವ ಸಮಯದಲ್ಲೇ ಆಗಲಿ ಕುಂತಿಗೆ ಏನಾದರೂ ಬೇಕಾದಲ್ಲಿ ವಸುದೇವನು ತಂಗಿಯ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಔದಾರ್ಯದಿಂದ ಅದನ್ನು ಪೂರೈಸುತ್ತಿದ್ದನು.
ವಸುದೇವನಿಗೆ ತನ್ನ ತಂಗಿ ಅಂತಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಅವಳು ಯಾವಾಗ ಏನು ಕೇಳಿದ್ರೂ ಕೂಡ ಇಲ್ಲ ಅಂತ ಇರಲಿಲ್ಲ. ಆ ಒಂದು ಆಸೆಯನ್ನು ಅಥವಾ ಆ ಒಂದು ಇಚ್ಛೆಯನ್ನು ಅವನು ಪೂರ್ತಿ ಮಾಡ್ತಾ ಇದ್ದ. ಅದು ಏನೋ ಒಂದು ಬೇಕಾಬಿಟ್ಟಿಯಿಂದ ಅಲ್ಲ, ಪ್ರೀತಿಯಿಂದನೇ. ಅವನಿಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ, ತಂಗಿ ಮೇಲೆ. ವಸುದೇವ ಎಂದಿಗೂ ತನ್ನ ಪತ್ನಿಯರನ್ನು ಅತೃಪ್ತಿಗೊಳಿಸಲಿಲ್ಲ. ಹಾಗಿರುತ್ತಲೇ ತನ್ನ ತಂಗಿ ಅಪೇಕ್ಷಿಸಿದ ವಸ್ತುಗಳನ್ನು ಪೂರೈಸುತ್ತಿದ್ದನು. ಕುಂತಿ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದ್ದರಿಂದ ಅವನು ಅವಳಿಗೆ ವಿಶೇಷ ಗಮನ ಕೊಡುತ್ತಿದ್ದನು. ವಸುದೇವನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದಾಗ ವಿದುರನು ವಸುದೇವ ಹಾಗೂ ಅವನ ಕೌಟುಂಬಿಕ ಬಾಂಧವ್ಯಗಳನ್ನೆಲ್ಲ ಸ್ಮರಿಸಿದನು. ಇಲ್ಲಿ ವಸುದೇವ ಹೆಂಡತಿಯರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅದಕ್ಕೆ ತಂಗಿನೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಮತ್ತು ಕುಂತಿ ತುಂಬ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗಿಬಿಡ್ತಾಳಲ್ವ, ಅದಕ್ಕೋಸ್ಕರ ಅವಳ ಮೇಲೆ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಗಮನ ಕೂಡ ಇರ್ತಾ ಇತ್ತು. ಗಂಡ ಇಲ್ವಲ್ಲ, ಮಕ್ಕಳೆಲ್ಲ ಇದ್ದಾರೆ, ಸೊ ಅದಕ್ಕೋಸ್ಕರನೇ ಅವಳನ್ನು ತುಂಬ ಕೇರಿಂದ ನೋಡ್ಕೊಳ್ತಾ ಇದ್ದ. ಯಾವಾಗ ವಿದುರ ವಸುದೇವನ ಕ್ಷೇಮ ಸಮಾಚಾರವನ್ನು ಕೇಳ್ತಾನೋ ಆಗ ವಸುದೇವ ಮತ್ತು ಅವನ ಕೌಟುಂಬಿಕ ಬಾಂಧವ್ಯಗಳು ಇರುತ್ತಲ್ಲ, ಅಂದರೆ ನನಗೇನೇನಾಗಬೇಕು, ಅವರು ಯಾವ ರೀತಿ ಅವ್ರ ಜೊತೆ ಇದ್ದೆ, ಅದನ್ನೆಲ್ಲ ನೆನಪಿಸ್ಕೊಳ್ತಾನೆ. ಅಂದರೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋದು ಅಂತ ಹೇಳ್ತೀವಲ್ವ, ಅವನಿಗೆ ಹಿಂದಿಂದೆಲ್ಲ ನೆನಪು ಬಂದ್ಬಿಡುತ್ತೆ. ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಿದುರ ಹೇಳ್ತಾನೆ, ಎಲೈ ಉದ್ಧವನೇ, ಹಿಂದಿನ ಜನ್ಮದಲ್ಲಿ ಮನ್ಮಥನಾಗಿದ್ದ ಮತ್ತು ಯಾದವರ ಪ್ರಧಾನ ದಂಡನಾಯಕನಾದಂಥ ಪ್ರದ್ಯುಮ್ನ ಹೇಗಿದ್ದಾನೆ. ಪ್ರದ್ಯುಮ್ನ ಯಾರು ಅಂತಂದರೆ ಮನ್ಮಥ, ಅಂದರೆ ಅವನನ್ನು ಸುಟ್ಟುಬಿಡ್ತಾನಲ್ವಾ, ಆಗ ನೆಕ್ಸ್ಟು ಜನ್ಮದಲ್ಲಿ ನೀನು ಪ್ರದ್ಯುಮ್ನಾಗಿ ಹುಟ್ಟು ಅಂತಂದ್ಬಿಟ್ಟು ವರ ಕೊಟ್ಟಿರ್ತಾನೆ. ಸೊ ಅದಕ್ಕೆ ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರ್ತಾನೆ. ಅವನು ಹೇಗಿದ್ದಾನೆ ದಯವಿಟ್ಟು ತಿಳಿಸು. ಮತ್ತು ರುಕ್ಮಿಣಿ ಇದ್ದಾಳಲ್ಲ, ಅವಳು ಬ್ರಾಹ್ಮಣರಿಗೆ ಸೇವೆ ಮಾಡಿ ಅವರನ್ನು ಒಲಿಸ್ಕೊಂಡು, ಅಂದರೆ ಅವರಿಗೆ ಇಷ್ಟ ಆಗೋ ರೀತಿ ಅವಳು ಅವರ ಒಂದು ಸೇವೆಯನ್ನು ಮಾಡಿರ್ತಾಳೆ. ಅದಕ್ಕೆ ಆ ಬ್ರಾಹ್ಮಣರು ತುಂಬ ಸಂತೃಪ್ತಿಯಾಗಿ ಅವರ ಅನುಗ್ರಹದಿಂದ ಭಗವಾನ್ ಕೃಷ್ಣನಿಂದ ಪ್ರದ್ಯುಮ್ನನನ್ನು ಪುತ್ರನನ್ನಾಗಿ ಪಡೆದಿರ್ತಾಳೆ. ಅಂದರೆ ಆ ಋಷಿಗಳ ಒಂದು ಆಶೀರ್ವಾದದಿಂದ ಕೃಷ್ಣನಿಂದ ರುಕ್ಮಿಣಿಗೆ ಪ್ರದ್ಯುಮ್ನ ಹುಟ್ಟಿರ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ಶ್ರೀಲ ಜೀವ ಗೋಸ್ವಾಮಿಗಳ ಪ್ರಕಾರ ಸ್ಮರನು ಅಂದರೆ ಮನ್ಮಥ ಅಥವಾ ಕಾಮದೇವ ಭಗವಾನ್ ಶ್ರೀಕೃಷ್ಣನ ಶಾಶ್ವತ ಸಹಚರರಲ್ಲಿ ಒಬ್ಬನು. ಶ್ರೀಲ ಜೀವ ಗೋಸ್ವಾಮಿಗಳು ತಮ್ಮ ಕೃಷ್ಣ ಸಂದರ್ಭ ಗ್ರಂಥದಲ್ಲಿ ಇದನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇಲ್ಲಿ ಗುರುಗಳು ಶ್ರೀಲ ಜೀವ ಗೋಸ್ವಾಮಿಗಳು ಮನ್ಮಥನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮನ್ಮಥ ಇದಾನಲ್ಲ, ಅವನು ಭಗವಂತ ಕೃಷ್ಣ ಇದಾನಲ್ಲ, ಅವನ ಶಾಶ್ವತ ಸಹಚರರು ಅಂತಂದರೆ ಆ ಗೋಲೋಕ ವೃಂದಾವನ ಅಂದರೆ ಭಗವಂತನ ಧಾಮ ಇದೆಯಲ್ಲ, ಅಲ್ಲಿ ಯಾವಾಗಲೂ ಭಗವಂತನ ಜೊತೆ ಸೇವೆ ಮಾಡ್ತಾರಲ್ಲ, ಅಂಥ ಸಹಚರರಲ್ಲಿ ಒಬ್ಬನು ಅವನು. ಈ ವಿಷಯವನ್ನು ಶ್ರೀಲ ಜೀವ ಗೋಸ್ವಾಮಿಗಳು ತಮ್ಮ ಕೃಷ್ಣ ಸಂಬಂಧ ಅನ್ನುವಂಥ ಗ್ರಂಥದಲ್ಲಿ, ಅವರು ಬೇಕಾದಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಕೃಷ್ಣ ಸಂಬಂಧ ಅನ್ನೋದು ಕೂಡ ಒಂದು. ಅದರಲ್ಲಿ ಅವರು ಅದನ್ನು ಸವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಬೇಕು ಅಂತಂದರೆ ನಾವು ಆ ಗ್ರಂಥವನ್ನು ತಗೊಂಡು ಓದ್ಬೋದು, ಆಗ ನಮಗೆ ಕೃಷ್ಣನ ವಿಚಾರಗಳು ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇವರ ಗೋಸ್ವಾಮಿಗಳೆಲ್ಲ ತುಂಬ ಡೀಪಾಗಿರುವಂಥ ವಿಷಯಗಳನ್ನು ಬರೆದಿರ್ತಾರೆ. ಭಕ್ತಿ ಮಾರ್ಗಕ್ಕೆ ಏನು ಬೇಕೋ ಅದನ್ನೆಲ್ಲ ಅವರು ಬರೆದಿರ್ತಾರೆ. ಅವರ ಗ್ರಂಥಗಳನ್ನು ಓದಿದಾಗ ಭಕ್ತಿ ಭಾವ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ಭಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಬರೀತಾರೆ, ಭಾವಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಬರೀತಾರೆ. ಆ ಕೃಷ್ಣ ಭಕ್ತಿ ಹೇಗಿರುತ್ತೆ ಅನ್ನೋದನ್ನು ಅವರ ಗ್ರಂಥಗಳಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅದೆಲ್ಲ ಇನ್ನೂ ಹೈಯರ್ ಸ್ಟಡೀಸ್ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಹೇಗೆ ಭಗವದ್ಗೀತೆ ಆದಮೇಲೆ ಭಾಗವತ ಹೈಯರ್ ಸ್ಟಡಿ ಅಂತ ಹೇಳ್ತೀವೋ, ಅದೇ ರೀತಿ ಭಾಗವತ ಆದಮೇಲೆ ಗೋಸ್ವಾಮಿಗಳು ಬರೆದಿರುವಂಥದ್ದು ಇರುತ್ತಲ್ಲ, ಮತ್ತು ಚೈತನ್ಯ ಮಹಾಪ್ರಭುಗಳು ಬರೆದಿರೋ ಚೈತನ್ಯ ಚರಿತಾಮೃತ ಇದೆಯಲ್ಲ ಅದು, ಮತ್ತು ಈ ಗೋಸ್ವಾಮಿಗಳೆಲ್ಲ ಬರೆದಿರುವಂಥ ಬೇಕಾದಷ್ಟು ಗ್ರಂಥಗಳಿರುತ್ತೆ. ಅದನ್ನು ನಾವು ಆಮೇಲೆ ಓದಬೇಕು. ಯಾಕೆಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಆ ಭಾವಭಕ್ತಿಯನ್ನು ಅಂತಂದರೆ ನಮ್ಮಲ್ಲಿ ಆ ಯೋಗ್ಯತೆ ಬಂದಿರಬೇಕು, ನಾವು ಅದಕ್ಕೆ ಅರ್ಹತೆಯನ್ನು ಪಡೆದಿರಬೇಕಲ್ವಾ, ನಮ್ಗೆ ಅರ್ಥ ಆಗಬೇಕು. ಇಲ್ಲಾಂದರೆ ನಾವು ಅರ್ಥನೂ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲಿವರೆಗೂ ನಮಗೆ ಮನಸ್ಸು ಹೃದಯ ಪರಿಶುದ್ಧವಾಗೋದಿಲ್ವೋ ಆ ಪುಸ್ತಕಗಳನ್ನು ಮುಟ್ಟೋದಕ್ಕೂ ನಮಗೆ ಆಗೋದಿಲ್ಲ.
ಅದು ಪರ್ಮಿಷನ್ ಕೊಡೋದಿಲ್ಲ ನಮಗೆ ಆ ಪುಸ್ತಕ ಮುಟ್ಟೋದಕ್ಕೆ, ಆಯಿತಾ. ಅಷ್ಟು ಶಕ್ತಿ ಇರುತ್ತೆ ಆ ಪುಸ್ತಕಗಳಲ್ಲಿ. ಈಗ ಭಾಗವತವನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದಾಗಲೇ ನಾವು ತಿಳ್ಕೋಬೇಕು, ಅಷ್ಟು ಯೋಗ್ಯತೆ ನಮಗೆ ಬಂದಿದೆ. ಅಟ್ಲೀಸ್ಟ್ ಭಗವಂತ ನಮ್ಮ ಮೇಲೆ ಅಷ್ಟು ಅನುಗ್ರಹವನ್ನು ತೋರಿಸಿದ್ದಾನೆ. ಭಾಗವತದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಈ ಭಾಗವತವನ್ನು ಕೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಇಲ್ಲಿ ನಮಗೆ ಗೊತ್ತಾಯ್ತಲ್ವಾ, ಇಲ್ಲಿ ವಿದುರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಯಾರ್ಯಾರು ಹೇಗಿದ್ದಾರೆ ಅವರ ಕ್ಷೇಮ ಸಮಾಚಾರವನ್ನು ತಿಳಿಸು ನನಗೆ ಅಂತಂದ್ಬಿಟ್ಟು. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.